ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸುವ ಅರ್ಹ ಅರ್ಜಿದಾರರಿಗೆ ತಕ್ಷಣ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಕೆ ದೇವೇಂದ್ರಪ್ಪ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಇಲಾಖೆಯು ಪಡಿತರ ಚೀಟಿ ಹೊಂದಿರುವವರಿಗೆ ಕಡ್ಡಾಯವಾಗಿ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಕೇಳ್ತಾ ಇತ್ತು. ಇದರ ಉದ್ದೇಶ ನಕಲಿ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರುವವರನ್ನ ಪತ್ತೆ ಹಚ್ಚುವುದಕ್ಕೆ ಸರ್ಕಾರ ಈ ಕ್ರಮ ಕೈಗೊಂಡಿದ್ದು, ಇದರಿಂದ ರಾಜ್ಯದಾದ್ಯಂತ ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಪಡಿತರ ಚೀಟಿ ಹೊಂದಿರುವವರು ಪ್ರತಿನಿತ್ಯ ತಾಲೂಕು ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಸಾಲಾಗಿ ನಿಂತಿದ್ದು ಎಲ್ಲಾ ಅರ್ಜಿಗಳನ್ನ ವಿಲೇವಾರಿ ಮಾಡೋದು ಕಷ್ಟ ಆಗಿದೆ. ಇನ್ನೊಂದೆಡೆ ಅರ್ಜಿ ಸಲ್ಲಿಸುವುದಕ್ಕೆ ಜನಸಾಮಾನ್ಯರು ಕೂಲಿ ಕೆಲಸ ಬಿಟ್ಟು ವಾರಗಟ್ಟಲೆ ಪರದಾಡ್ತಿದ್ದಾರೆ. ಇನ್ನು ಸಾಮಾನ್ಯವಾಗಿ ನಿಜವಾದ ಫಲಾನುಭವಿಗಳೇ ಕ್ಯೂನಲ್ಲಿ ನಿಂತಿರುವುದು ಕಂಡುಬಂದಿದೆ. ನಕಲಿ ಕಾರ್ಡ್ ಹೊಂದಿದ್ದವರು ಮತ್ತು ಆರ್ಥಿಕವಾಗಿ ಬಲಾಢ್ಯರಿದ್ದವರು ಮಧ್ಯವರ್ತಿಗಳ ಸಹಾಯದಿಂದ ಅಧಿಕಾರಿಗಳ ಮೂಲಕ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರಕ್ಕೆ ಹಣ ಕೊಟ್ಟು ಪಡೆಯಬಹುದು ಎಂದು ನಿರ್ಧಾರ ಮಾಡಿಕೊಂಡಿದ್ದಾರೆ. ಅದರಿಂದ ಅರ್ಹ ಫಲಾನುಭವಿಗಳಿಗೆ ರೆವೆನ್ಯೂ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಿಗರು ಗುರುತಿಸಿ ಅರ್ಜಿದಾರರಿಗೆ ಶೀಘ್ರವೇ ದೃಢೀಕರಣ ಪತ್ರ ಕೊಡೋದಕ್ಕೆ ಮನವಿ ಮಾಡುತ್ತಿದ್ದೇವೆ. ಇನ್ನು ಅರ್ಜಿ ಸಲ್ಲಿಸಿದ ನಿಜವಾದ ಫಲಾನುಭವಿಗಳಿಗೆ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರವನ್ನ 15 ದಿನಗಳ ಒಳಗೆ ನೀಡೋದಕ್ಕೆ ಆದೇಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ನೀವು ಜಾತಿ ಮತ್ತು ಆದಾಯ ಸಾಮಾನ್ಯವಾಗಿ ಯಾರು ಅರ್ಜಿ ಇಟ್ಕೊಂಡು ಕಾಯ್ತಾರೆ ನಿಜವಾದ ನಕಲಿ ಕಾರ್ಡ್ನ ಕೊಡೋಕ್ಕೆ ಅವಕಾಶ ಇದೆ. ನಿಜವಾದ ಫಲಾನುಭವಿದಾರರೇ ಇವತ್ತು ಕಾಯ್ತಾ ಇರೋದಿಲ್ಲ ತಾಲೂಕು ಆಫೀಸಲ್ಲಿ. ಆದ್ದರಿಂದ ಡಿ ಸಿ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಇವತ್ತು ಯಾರ್ಯಾರು ಕಾಯ್ತಾರಲ್ಲ ಅವರೆಲ್ಲ ಕೆಲಸ ಬಿಟ್ಟು ಪಾಪ ಬಗ್ಸಿ ಬಿಟ್ಟು ಎಲ್ಲ ಬಿಟ್ಟು ಉಪವಾಸ ಬೆಳಗಿನ ಸಂಜೆವರೆಗೂ ವಾರ ಆದರೂ ಕಾಯ್ತಾರೆ, ದುಡಿಮೆ ಅಲ್ಲದೆ ಪಾಪ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಅರ್ಜಿದಾರರಿಗೆ ತಾಲೂಕು ಆಫೀಸಲ್ಲಿ ಅಂತ ಏನು ಇಲ್ಲಿವರೆಗೆ ಕ್ರಮ ಕೈಗೊಳ್ಳುವಂತೆ ಕೆಲಸ ಮಾಡ್ತೀವಿ ಅಂತ ಇವತ್ತು ಸರ್ಕಾರಕ್ಕೆ ನಾನು ಮನವಿ ಕೂಡ ಕೊಡ್ತಾ ಇದ್ದೀವಿ ಮತ್ತು ಎಚ್ಚರಿಕೆ ಕೂಡ ನಾವು ಪರಿಗಣಿಸಬೇಕಾಗ್ತವೆ. ಕರ್ನಾಟಕ ರಾಜ್ಯ ಸರ್ಕಾರ ಏನಿವತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಬಹಳ ಒಳ್ಳೆಯ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ರಾಜ್ಯದಲ್ಲಿ ನಕಲಿ ಕಾರ್ಡ್ ಹೊಂದಿರುವಂತಹ ಅಂದರೆ ಸರ್ಕಾರಿ ಅಧಿಕಾರಿಗಳು 10 ಎಕರೆ ಅಡಿಕೆ ತೋಟ ಇರೋರು, ತೆಂಗಿನ ತೋಟ ಇರೋರು, ವರ್ಷಕ್ಕೆ 10-20 ಲಕ್ಷ ರೂಪಾಯಿ ಆದಾಯ ಬರೋ ಅಂಥವ್ರು ಇವತ್ತು ರಾಜ್ಯದಲ್ಲಿ ಅಂತ್ಯೋದಯ ಅಂದರೆ ರಾಜ್ಯದ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಅಂತ್ಯೋದಯ BPL ಕಾರ್ಡ್ ಕೂಡ ಹೊಂದ್ಬಿಟ್ಟು ಇವತ್ತು ಪಡಿತರಕ್ಕೆ ಫಲಾನುಭವಿಯಾಗಿರ್ತಾರೆ. ಅವ್ರನ್ನೆಲ್ಲ ಕಡಿವಾಣ ಹಾಕಬೇಕು ಅಂದರೆ ಏನು ಹೊಸ್ದಾಗೆ ರೇಷನ್ ಕಾರ್ಡಿಗೆ ಯಾರು ಅರ್ಜಿ ಸಲ್ಲಿಸಬೇಕು ಮತ್ತು ಯಾರ್ಯಾರು ಹಿಂದೆ ಅರ್ಜಿ ಫಲಾನುಭವಿಯಾಗಿದ್ದರು ಅವರಿಂದ ಆದಾಯ ದೃಢೀಕರಣ ಪತ್ರ ಮತ್ತು ಜಾತಿ ದೃಢೀಕರಣ ಪತ್ರನ ತಗೋತಾರೆ ಅಂತೇಳಿ ಇವತ್ತು ಒಂದು ಗಾಳಿ ಸುದ್ದಿ ಹರಡ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಡಿ ಸಿ ಅವರಿಗೆ ಒಂದು ಸ್ಪಷ್ಟೀಕರಣ ಕೇಳ್ತೀವಿ. ಹಾಗೇನಾದರೂ ನೀವು ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಅಂದರೆ ಭಾಳ ಸಂತೋಷ. ಇದರಿಂದ ನಕಲಿ ಚೀಟಿದಾರರು ಏನು ಪಡಿತರದಾರರು ಸಿಕ್ಕಾಕೊಳ್ತಾರೆ. ಅವರಿಗೆ ಆದಾಯ ಮತ್ತು ಆದಾಯ ದೃಢೀಕರಣ ಪತ್ರ ಅವರಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಬಿಟ್ಟು ಯಾರಿವತ್ತು 10 ಲಕ್ಷ ರೂಪಾಯಿ ಕಾರ್ ಇರೋಂಥವ್ರು, ಜೊತೆಗೆ ಅಡಿಕೆ ತೋಟ ತೆಂಗಿನ ತೋಟ ಇರೋಂಥವ್ರು, ಸರ್ಕಾರಿ ಅಧಿಕಾರಿಗಳು ಏನಿವತ್ತು ಸೌಲಭ್ಯ ಪಡಿತಾರೆ ಅವರೆಲ್ಲ ಇವತ್ತು ವಂಚಿತರಾಗ್ತಾರಿಂದ ಇವತ್ತು ಅವರು ರದ್ದಾಗೋ ಆಧಾರ್ ಕಾರ್ಡ್ ಅದು ರೇಷನ್ ಕಾರ್ಡು ರದ್ದಾಗೋ ಒಂದು ಸಂಭವ ಇದೆ. ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಜೊತೆಗೆ ನಾವು ಒಂದು ಮನವಿ ಅಂದರೆ ಒಂದು ವೇಳೆ ನೀವೇನಾದರೂ ನೀವು ಈ ಆದಾಯ ಮತ್ತು ಜಾತಿ ದೃಢೀಕರಣ ಪತ್ರ ಕೇಳಿದರೆ ಮಾತ್ರ ನಾವು ತಾಲೂಕು ಆಫೀಸಲ್ಲಿ ಇವತ್ತು ಇಡೀ ರಾಜ್ಯ ಎಲ್ಲ ತಾಲೂಕು ಕಚೇರಿಗಳಲ್ಲೂ ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಜಾತಿ ಆದಾಯ ದೃಢೀಕರಣ ಪತ್ರಕ್ಕೆ ತಾಲೂಕು ಆಫೀಸಲ್ಲಿ ಒಂದು ಸಪ್ರೇಟ್ ಕಿಂಡಿ ಮಾಡಬೇಕು. ಆ ಕಿಂಡಿಯಲ್ಲಿ ಒಂದೇ ಒಂದು ವಾರದ ಯಾರ್ಯಾರು ಅರ್ಜಿ ಸಲ್ಲಿಸ್ತಾರೆ ತಕ್ಷಣ 2 ದಿವಸದಲ್ಲಿ ಅವರು ರೆವಿನ್ಯೂ ಮತ್ತು ಗ್ರಾಮ ಲೆಕ್ಕಿಗ ವಿಲೇಜ್ ಅಕೌಂಟು ಹೋಗಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಫಲಾನುಭವಿಗಳಿದೆ ಯಾರ್ಯಾರಿದ್ದಾರೆ ಅವರೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಿ ವರದಿ ಕೊಟ್ಟು ಯಾರೇ ಅರ್ಜಿ ಸಲ್ಲಿಸ್ತಾರೋ 2 ದಿವಸದಲ್ಲಿ ಅರ್ಜಿಯನ್ನು ವಿಲೇವಾರಿ ಮಾಡಿ ಅವ್ರಿಗೆ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಮಾಡಬೇಕು. ತಾಲೂಕು ಆಫೀಸಲ್ಲಿ ಏನೇ ಕೆಲಸ ಇದ್ದರೂ ಕೂಡ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನೇ ಕೆಲಸ ಇದ್ದರೂ ಕೂಡ ಅಂದರೆ ಸಾರ್ವಜನಿಕ ಕೆಲಸ ಏನಾರ ಇದ್ದರೆ ಜಮೀನ್ದು ಪೋಡಿ ಹಾಕಿದ್ದು ಅಥವಾ ಜಮೀನ್ದು ಏನೇ ಕೆಲಸ ಇದ್ದರೆ ಅವನ್ನೆಲ್ಲ ಬದಿಗೊತ್ಬಿಟ್ಟು 15 ದಿವಸದಲ್ಲಿ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರನ ಅರ್ಜಿ ಸಲ್ಲಿಸಿ 2 ದಿವಸದಲ್ಲಿ ಅವರಿಗೆ ಕೊಡಬೇಕು. ಇನ್ನು 15 ದಿವಸದಲ್ಲಿ ಈ ಸಂಪೂರ್ಣ ಎಲ್ಲ ಸಾರ್ವಜನಿಕರಿಗೆ ಒಂದು ಏನು ರೇಷನ್ ಕಾರ್ಡ್ ಪಡೆಯೋಕ್ಕೆ ಅರ್ಜಿ ಹಾಕಿರ್ತಾರೆ ಅವ್ರಿಗೆಲ್ಲ ಅರ್ಜಿ ವಿಲೇವಾರಿ ಮಾಡಬೇಕು ಅಂತೇಳಿ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ.
ಇದ್ದೀವಿ. ಈ ಕೂಡಲೇ ತಾವು ಎಲ್ಲ ತಾಲೂಕು ಆಫೀಸಲ್ಲಿ ಏಕಕಿಂಡಿ ಓಪನ್ ಮಾಡಿಬಿಟ್ಟು ಆ ಕಿಂಡಿ ಮೂಲಕ ಯಾರ್ಯಾರು ಅರ್ಜಿ ಹಾಕ್ತಾರೆ ಆ ಅರ್ಜಿ 2 ದಿವಸದಲ್ಲಿ ಅವರಿಗೆ ಜಾತಿ ಮತ್ತು ಆದಾಯ ಧೃವೀಕರಣ ಪತ್ರ ಕೊಡಬೇಕು. ಕಾರಣ ಇಷ್ಟೇ, ಯಾಕೆಂದರೆ ಇವತ್ತು ಶಾಲೆಯಲ್ಲಿ ನಿಂತು ನೋಡ್ತಾ ಇವತ್ತು ಆದೇಶ ಮಾಡ್ತೀವಿ ಅಂತ ತಕ್ಷಣ ಇವತ್ತು ಸಾವಿರಾರು ಜನ ಇವತ್ತು ಲೈನ್ ನಿಲ್ತಾರೆ. ಪಾಪ ಅಲ್ಲಿ ಲೈನ್ ನಿಂತ್ಬಿಟ್ಟು ಯಾರ್ಯಾರು ಅರ್ಜಿ ಲೈನ್ ನಿಲ್ತಾರೆ ಅವರೆಲ್ಲ ಕೂಡ ಆರ್ಥಿಕವಾಗಿ ಬಡವ್ರೆ. ಯಾರ್ಯಾರು ಲೈನಲ್ಲಿ ನಿಲ್ಲಲ್ಲ ಎಲ್ಲ ಒಂದು ಕಡೆ ಬ್ರೋಕರ್ಗಳಿಗೋ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಒಂದು 5,000 10,000 ರೂಪಾಯಿ ಲಂಚ ಕೊಟ್ಬಿಟ್ಟು ಅವ್ರ ಮನೆಗೆ ಕೂತ್ಕೊಂಡು ಜಾತಿ ಆದಾಯ ಧೃವೀಕರಣ ಪತ್ರ ಪಡೆದ್ರೆ ಆಯಿತು ಅಂತ ಅವ್ರ ಮನೆಗೆ ಕೂತ್ಕೊಂಡು ಪಾಪ ಪಡ್ತಾರೆ. ಇಲ್ಲಿ ಬಡವ್ರು ಪಾಪ ಲೈನಲ್ಲಿ ನಿಂತ್ಕೊತಾರೆ. ಆದ್ದರಿಂದ ಇದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಈ ಕೂಡಲೇ ಅರ್ಜಿ ಸಲ್ಲಿಸಿ 2 ದಿವಸದಲ್ಲಿ ಅವರಿಗೆ ಅರ್ಜಿಯನ್ನು ವಿಲೇವಾರಿ ಮಾಡಬೇಕು. 15 ದಿವಸ ಸಂಪೂರ್ಣ ಈ ಕೆಲಸ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗೆ ನಾವು ಮನವಿ ಮಾಡ್ತಾಯಿದ್ವಿ. ಈ